ಶ್ರೀಮದ್ ಭಾಗವತದ 11ನೇ ಸ್ಕಂದದ ಮಹಿಮೆ. ಪುಷ್ಕಲ ಎಂಬ ನಗರದಲ್ಲಿ ಒಬ್ಬ ಶೂದ್ರ ದಂಪತಿಗಳಿದ್ದರು. ಅವರಿಗೆ ಮಕ್ಕಳಾಗಲಿಲ್ಲ. ಭೃಗು ಋಷಿಗಳ ಹತ್ರ ತಮ್ಮ ದುಃಖವನ್ನು ತೋಡಿಕೊಳ್ತಾರೆ. ಒಳ್ಳೆ ಬ್ರಾಹ್ಮಣ ಭಕ್ತರು ಅವರು. ಆ ಭೃಗು ಋಷಿಗಳು ಒಂದು ಹಣ್ಣನ್ನು ಅಭಿಮಂತ್ರಿಸಿಕೊಡ್ತಾರೆ. ಇದರ ಫಲವಾಗಿ ಒಂದು ಮಗ ಹುಟ್ಟಿದ್ದಾನೆ, ಒಂದು ಮಗಳು ಹುಟ್ಟಿದಳು, ಇಬ್ಬರು ಹುಟ್ಟಿದ್ದಾರೆ. ಒಂದು ಗಂಡು ಮಗು, ಹೆಣ್ಣು ಮಗು. ಆದರೆ ಅವ ಭಾಳ ದುಷ್ಟನಾಗಿದ್ದ. ಎಷ್ಟ ಪ್ರಯತ್ನ ಪಟ್ಟರು ಮಗರನ್ನು ಸರಿ ದಾರಿಗೆ ತರಲಿಕ್ಕೆ ಆಗಲಿಲ್ಲ ಅವನಿಂದ. ಕಳ್ಳತನ ಮಾಡಲಿಕ್ಕೆ ಹೋಗ್ತಾನೆ, ಕಂಡ ಹೆಣ್ಣು ಮಕ್ಕಳ ಸಹವಾಸ ಮಾಡ್ತಾನೆ. ತನ್ನ ಮನೆಗೆ ಒಂದು ದಿವಸ ಕಳ್ಳತನ ಮಾಡಲಿಕ್ಕೆ ಬಂದ. ಮಲಗಿದ ತಂದೆಯನ್ನು ಚಪ್ಪಡಿ ಕಲ್ಲು ಹಾಕಿ ಸಾಯಿಸಬಿಟ್ಟ. ಇದ್ದ ಹಣವೆಲ್ಲ ದೋಚಿಕೊಂಡು ಹೋದ. ಎಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಕೊಟ್ಟ. ತಂಗಿಯನ್ನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವಳು ಸತ್ತೋಗ್ಬಿಟ್ಲು. ಪಿಶಾಚಿ ಆಗಿಬಿಟ್ಟ. ಈ ಪಾಪ ಮಾಡಬಾರ್ದ ಪಾಪ ಮಾಡಿ ಮಾಡಿ ಪಿಶಾಚಿ ಆಗಿಬಿಟ್ಟ. ನಾನಾ ನರಕದಲ್ಲಿ ದುಃಖವನ್ನು ಅನುಭವಿಸಿದ್ದ. ಕೊನೆಗೂ ನೇತ್ರಾವತಿ ನದಿ ತೀರಕ್ಕೆ ಬಂದಿದ್ದಾನೆ ಆ ಪಿಶಾಚಿ ದೇಹದಿಂದ. ಅಲ್ಲಿ ಸುಮಿತ್ರ ಎಂಬ ಋಷಿಗಳು ಭಾಗವತ ಏಕಾದಶ ಸ್ಕಂದ ಅಂದರೆ 11ನೇ ಸ್ಕಂದವನ್ನು ಹೇಳ್ತಾ ಇದ್ರು. ಅದನ್ನು ಕೇಳಿದ ಕೂಡಲೇ ಆ ಪಿಶಾಚಿ ಜನ್ಮ ಬಿದ್ದೋಯ್ತು. ದಿವ್ಯ ದೇಹವಿದೆ. ಪ್ರಕಾಶಮಾನವಾದಂಥ ವಿಮಾನದಲ್ಲಿ ಕೂತುಕೊಂಡು ವೈಕುಂಠಕ್ಕೆ ತೆರಳಿದ. ಹೀಗೆ ಶ್ರೀಮದ್ ಭಾಗವತ ಏಕಾದಶ ಸ್ಕಂದ ಶ್ರವಣ ಆತನ ಪಿಶಾಚ ಜನ್ಮವನ್ನು ಹೋಗಲಾಡಿಸಿದೆ. ಪರಮ ಮಂಗಳಕರವಾದದ್ದು ಈ ಶ್ರೀಮದ್ ಭಾಗವತ. ಇಲ್ಲಿಗೆ 376ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.